ಎಲ್ಲರಿಗೂ ನಮಸ್ಕಾರ. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಗರ್ಭಧಾರಣೆ ಮತ್ತು ಗರ್ಭವತಿ ಆಗಿರುವಂತಹದ್ದು, ತಾಯಿ ಗರ್ಭಿಣಿಯಾಗಿರುವಂತಹ ಸಂದರ್ಭ ಏನಿದೆ, ಅದು ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಅತ್ಯಂತ ಸಂವೇದನಾತ್ಮಕ ಮತ್ತು ಅತ್ಯಂತ ಸೂಕ್ಷ್ಮತರವಾದ ಸಂದರ್ಭ ಅಂತಲೇ ಕರಿಬಹುದು. ಕಾರಣ, ಮಗುವಿನ ಅಂಗಾಂಗಗಳ ಸಂಪೂರ್ಣ ಬೆಳವಣಿಗೆ ಈ ಸಂದರ್ಭದಲ್ಲಿ ನಡೆಯುತ್ತಿರೋದ್ರಿಂದ ಅದರ ಬೆಳವಣಿಗೆಗೆ ಪೂರಕವಾದ ಅಂಶಗಳನ್ನು ತಾಯಿ ನೀಡಬೇಕಾಗುತ್ತೆ. ಅದರ ಬೆಳವಣಿಗೆಯಲ್ಲಿ ಏನಾದರೂ ಕುಂಠಿತತೆ ಆದರೆ ಮುಂದಿನ ದಿನದಲ್ಲಿ ಹುಟ್ಟುವ ಮಗು ಅಂಗವೈಕಲ್ಯತೆಯನ್ನು ಹೊಂದಿರುತ್ತೆ. ಅದನ್ನು ಜನ್ಮಜಾತ ದೋಷಗಳು, ಕಂಜನೈಟಲ್ ಮಾಲ್ಫಾರ್ಮೇಷನ್ ಅಂತ ನಾವೆಲ್ಲ ಕರಿತೀವಿ. ತಲೆ ದಪ್ಪ ಇರ್ಬೋದು, ಸಣ್ಣ ಇರ್ಬೋದು, ಕಣ್ಣು ಕಾಣದೇ ಇರ್ಬೋದು, ಕಿವಿ ಸರಿಯಾಗಿ ಬೆಳವಣಿಗೆ ಆಗದೇ ಇರ್ಬೋದು, ಮುಖದಲ್ಲಿ ಎಲ್ಲ ಮುಖ ಚೆಹರೆ ಏನಿದೆ ಅದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗದೇ ಇರ್ಬೋದು, ಕೈಕಾಲುಗಳ ಬೆಳವಣಿಗೆ ಆಗದೇ ಇರ್ಬೋದು, ಮೆದುಳಿನ ಬೆಳವಣಿಗೆ, ದೇಹದ ಒಳ ಅಂಗಾಂಗಗಳು, ಈ ಥರದ ಸಂಪೂರ್ಣವಾಗಿ ಆ ಜೀವಿಯ ಎಲ್ಲ ಅಂಗಾಂಗಗಳ ಬೆಳವಣಿಗೆಯಲ್ಲಿ ಕುಂಠಿತತೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಗರ್ಭವತಿ ಬಹಳ ಗರ್ಭಿಣಿಯಾಗುವುದಕ್ಕೆ ಮೊದಲಿನಿಂದಲೂ ಆಕೆ ಗರ್ಭವತಿಯಾದಾಗ ಯಾವ ರೀತಿ ಇರಬೇಕು, ಯಾವ ಆಹಾರವನ್ನು ಸೇವನೆ ಮಾಡಬೇಕು, ಯಾವುದನ್ನು ಸೇವಿಸಬಾರದು, ಯಾವ ರೀತಿ ಇರಬೇಕು, ಅವರ ಜೀವನ ಶೈಲಿ, ಆಹಾರ ಕ್ರಮ, ಹವ್ಯಾಸ, ಇದು ಯಾವ ರೀತಿ ಇದ್ದಾಗ ಮಗು ಆರೋಗ್ಯವಾಗಿ ಬೆಳೆಯುತ್ತೆ, ಪೂರಕವಾಗಿರುತ್ತೆ ಅಂತ ನಾವು ನೋಡಬಹುದಾಗಿದೆ. ಹಾಗಾದರೆ ಥಾಲಿಡೋಮೈಡ್ ಬೇಬಿಗಳು ಅನ್ನೋದು ತಾವೆಲ್ಲ ಅದನ್ನು ಎಲ್ಲೋ ಕೇಳಿರ್ಬೋದು ಅಥವಾ ಕೇಳದಲ್ಲೂ ಇರ್ಬೋದು. ಥಾಲಿಡೋಮೈಡ್ ಬೇಬಿಗಳು ಅಂದರೆ ಈ ಮಕ್ಕಳಿಗೆ ಕೈ ಮತ್ತು ಕಾಲುಗಳ ಬೆಳವಣಿಗೆ ಆಗಿಲ್ಲ, ಆದರೆ ಬುದ್ಧಿ ಬೆಳವಣಿಗೆ ಆಗಿದೆ. ಆ ಮಕ್ಕಳು ಬುದ್ಧಿಯನ್ನು ನಾವು ನೋಡೋದಾದರೆ ಆರೋಗ್ಯವಂತರಾಗಿದ್ದಾರೆ, ಮೆದುಳಿನ ಸಂಪೂರ್ಣ ಬೆಳವಣಿಗೆ ಆಗಿದೆ, ಆರೋಗ್ಯವಂತರಾಗಿದ್ದಾರೆ. ಆದರೆ ದೇಹದ ಅಂಗಾಂಗಗಳು, ಕೈ ಮತ್ತು ಕಾಲು ಮುಖ್ಯವಾಗಿ ಬೆಳವಣಿಗೆ ಆಗೋದಿಲ್ಲ. ಇದು ಸೀಲ್ ಅಂತ ಅಂತೀವಲ್ಲ ಒಂದು ಪ್ರಾಣಿ, ಆ ಥರ ಕೈ ಕಾಲು ಸಣ್ಣ ಸಣ್ಣಗೆ ರೂಢಿಮೆಂಟರಿ, ಕೈ ಸಂಪೂರ್ಣವಾಗಿ ಬೆಳವಣಿಗೆ ಆಗಿಲ್ಲ, ಸಣ್ಣ ಸಣ್ಣದಾಗಿ ಬೆಳವಣಿಗೆ ಆಗಿದೆ, ಕಾಲು ಅಷ್ಟೇ ಸಂಪೂರ್ಣವಾಗಿ ಬೆಳವಣಿಗೆ ಆಗಿದೆ, ರೂಢಿಮೆಂಟ್ರಿ ಅಂತ, ಹಾಗೆ ಪಳೆಯುಳಿಕೆ ಅಂತೀವಲ್ಲ ಆ ಥರ ಇರುವಂತಹ ಸಂದರ್ಭ. 1957ರಲ್ಲಿ ಯುರೋಪಿನಲ್ಲಿ ಬಹಳಷ್ಟು ದೇಶಗಳಲ್ಲಿ ಒಟ್ಟಿಗೆ 50,000 ಮಕ್ಕಳು ಈ ರೀತಿಯ ಅಂಗವೈಕಲ್ಯತೆಯಿಂದ ಜನ್ಮ ತಾಳಿದ್ವು. ಇಡೀ ವಿಶ್ವಕ್ಕೆ ಆಶ್ಚರ್ಯ ಆಯಿತು. ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಮಕ್ಕಳು ಈ ರೀತಿ ಅಂಗವೈಕಲ್ಯರಾಗಲು ಹೇಗೆ ಸಾಧ್ಯ? ಯಾವುದೋ ಒಂದು ಕಾರಣ ಇದಕ್ಕೆ ಇರಲೇಬೇಕು. ಇಲ್ಲಾಂದರೆ ಕೆಲವು ಮಕ್ಕಳಿಗೆ ಆಕಸ್ಮಿಕವಾಗಿ ಈ ಥರ ಬೆಳವಣಿಗೆಯ ತೊಂದರೆ ಆಗಿರೋದಕ್ಕೆ ಸಾಧ್ಯ ಇದೆ. ಆದರೆ ಏಕಾಏಕಿಯಾಗಿ ಈ ಒಂದು ಯುರೋಪಿನ ಬೇರೆ ಬೇರೆ ದೇಶಗಳಲ್ಲಿ ಈ ರೀತಿ ಏನಕ್ಕಾಯಿತು ಅಂತ ನೋಡೋದಾದರೆ, ಇಲ್ಲಿ ಕಂಡುಬಂದ ಒಂದು ಸಾಮರಸ್ಯ ಏನಂತಂದರೆ, ಎಲ್ಲ ರೀತಿಯ ಈ ಮಕ್ಕಳ ತಾಯಂದಿರಲ್ಲಿ ನಾವು ನೋಡಿದ ಒಂದು ಗುಣ ಏನು ಅಂತಂದರೆ, ಈ ತಾಯಂದಿರು ಅವರು ಗರ್ಭಿಣಿಯರಿದ್ದಾಗ ಕಂಟರ್ಜನ್ ಅನ್ನುವ ಒಂದು ಮಾತ್ರೆಯನ್ನು ಸೇವಿಸಿದರು. ಈ ಮಾತ್ರೆಯನ್ನು ಅವರ ವೈದ್ಯರೇ ಅವರಿಗೆ ನೀಡಿದಂತಹದ್ದು. ಅಂದರೆ ಸಾಮಾನ್ಯವಾಗಿ ಗರ್ಭಿಣಿಯಾದಾಗ ಅದು ಮೊದಲ 3 ತಿಂಗಳಿನಲ್ಲಿ ಅವರಿಗೆ ಕೆಲವು ಒಂದು ವಾಂತಿ ಆಗ್ಬೋದು, ತಲೆ ಸುತ್ತಾಗ್ಬೋದು, ಸುಸ್ತಾಗ್ಬೋದು, ನಿದ್ರೆ ಬಾರದೇ ಇರ್ಬೋದು, ಈ ಥರದ್ದು ಬೇರೆ ಬೇರೆ ತೊಂದರೆಗಳು ಇದ್ದಂಥ ಪಕ್ಷದಲ್ಲಿ ಅವರ ವೈದ್ಯರು ಅವರಿಗೆ ಕಂಟರ್ಜನ್ ಎನ್ನುವ ಒಂದು ಮಾತ್ರೆಯನ್ನು ನೀಡಿದರು. ಇದರಿಂದ ಅವರ ಆರೋಗ್ಯ ಸುಧಾರಿಸಿತು. ಅವ್ರಿಗೇನೇನು ಒಂದು ಗುಣಲಕ್ಷಣ ಇತ್ತು, ಸಿಂಪ್ಟಮ್ಸ್ಗಳು, ಅದೆಲ್ಲ ಕಡಿಮೆ ಆಯಿತು. ಆದರೆ ಅವರು ಜನ್ಮ ನೀಡಿದಾಗ ಹುಟ್ಟಿದ ಮಗುವಿಗೆ ಈ ರೀತಿಯ ಅಂಗವೈಕಲ್ಯತೆ ಬಂತು. ನಂತರ ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನು ಕೈಗೊಂಡಾಗ, ಏಕೆಂದರೆ ಕಾರಣ ಬಹಳಷ್ಟು 50,000 ಮಕ್ಕಳಿಗೆ ಈ ಥರ ಒಂದು ಅಂಗವೈಕಲ್ಯತೆ ಅಂದರೆ ಅದೊಂದು ದೊಡ್ಡ ಆಘಾತ ಅಂತಲೇ ಹೇಳ್ಬಹುದು. ಆವಾಗ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿ ಇದಕ್ಕೆ ಕಾರಣವನ್ನು ಕಂಡುಹಿಡಿದಾಗ ಅವರಿಗೆ ತಿಳಿದು ಬಂದ ವಿಚಾರ ಏನೆಂದರೆ, ಅವರು ಸೇವಿಸಿದ್ದ ಒಂದು ಈ ಮಾತ್ರೆ ಏನಿತ್ತು ಅದು ಥಾಲಿಡೋಮೈಡ್ ಎನ್ನುವ ಒಂದು ಔಷಧ. ಕಂಟರ್ಜನ್ ಎನ್ನುವ ಏನು ಒಂದು ಮಾತ್ರೆಯಲ್ಲಿ ಥಾಲಿಡೋಮೈಡ್ ಎನ್ನುವ ಒಂದು ಔಷಧ ಇದೆ, ಒಂದು ರಾಸಾಯನಿಕ ಇದೆ. ಆ ರಾಸಾಯನಿಕ ಮೂಲವಾಗಿ ಅದು ಟೆರಟೋಜನ್ ಅಂತ ಕರಿತೀವಿ, ಅಂದರೆ ವಿಕಾರವನ್ನು ಉಂಟು ಮಾಡುವಂತಹ ಒಂದು ರಾಸಾಯನಿಕ. ಅದನ್ನು ಸೇವಿಸಿದಂತಹ ಗರ್ಭಿಣಿ ಸ್ತ್ರೀ ಜನ್ಮ ನೀಡುವ ಮಗುವಿಗೆ ಅಂಗವೈಕಲ್ಯತೆಗಳು ಬರುವ ಎಲ್ಲ ಸಾಧ್ಯತೆ ಇದೆ. ಕಾರಣ, ಈ ಒಂದು ರಾಸಾಯನಿಕ ಯಾವುದೇ ಜೀವಿಯಾಗಲಿ, ಅದು ಮನುಷ್ಯ ಆಗಲಿ ಪ್ರಾಣಿಯಾಗಲಿ, ಅದರ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ. ಅದರ ಕೆಲವೊಂದು ಬೆಳವಣಿಗೆಯ ಜೀನ್ಸ್ಗಳೇನಿರುತ್ತೆ, ಅದು ದೇಹದ ಬೇರೆ ಬೇರೆ ಅಂಗಾಂಗಗಳಾಗಿರ್ಬೋದು, ಅದನ್ನು ಅಲ್ಲೇ ನಿಷ್ಕ್ರಿಯಗೊಳಿಸುತ್ತೆ. ಹಾಗಾಗಿ ಆ ಅಂಗಾಂಗಗಳು ಬೆಳವಣಿಗೆ ಆಗೋದಿಲ್ಲ ಅನ್ನೋದು ಅವರು ಕಂಡುಕೊಂಡ ವಿಚಾರ. ಹಾಗಾದರೆ ಥಾಲಿಡೋಮೈಡ್ ಒಂದೇನಾ ಅನ್ನೋದಾದರೆ
ಬೇಕಾದಷ್ಟು ಪರಿಸರದಲ್ಲಿರುವ ಹಲವಾರು ರಾಸಾಯನಿಕ ಅಂಶಗಳು ಈ ವಿಕಾರಜನಕಗಳಾಗಿವೆ. ಅಂದರೆ ಇವುಗಳ ಸೇವನೆಯಿಂದಾಗಿ ಹುಟ್ಟುವ ಮಗು ವಿಕಾರವಾಗಿರುತ್ತೆ, ವಿಕೃತವಾಗಿರುತ್ತೆ. ಅದು ಮೆಂಟಲಿ ಚೆನ್ನಾಗಿರ್ಬೋದು ಮಾನಸಿಕವಾಗಿ, ಆದರೆ ದೈಹಿಕವಾಗಿ ನಾನಾ ರೀತಿಯ ತೊಂದರೆಗಳನ್ನು ಹೊಂದಿರುವಂತಹ ಶಿಶುವಾಗಿರುತ್ತೆ. ಪರಿಸರದಲ್ಲಿರುವ ಬೇಕಾದಷ್ಟು ಈ ಥರದ ರಾಸಾಯನಿಕಗಳು ಈ ವಿಕಾರಜನಕಗಳಾಗಿವೆ. ಹಾಗಾಗಿ ಈ ಗರ್ಭಾವಸ್ಥೆ ಅಂತ ನಾನು ಏನು ಹೇಳಿದೆ ಅದು ಅತ್ಯಂತ ಸೂಕ್ಷ್ಮವಾದುದು, ಮತ್ತು ಇದು ಯಾವುದೇ ರೀತಿಯ ಬೆಳವಣಿಗೆಯನ್ನು ನಿಷ್ಕ್ರಿಯಗೊಳಿಸದಂತೆ, ಕುಂಠಿತವಾಗದಂತೆ ಇರಬೇಕಾದಂತಹ ಒಂದು ಸಂಗತಿ. ಈ ಥಾಲಿಡೋಮೈಡ್ ನಂತರ ಅವರಿಗೆ ಗೊತ್ತಾದಂಥ ಸಂದರ್ಭದಲ್ಲಿ ಆ ಒಂದು ವೈದ್ಯರು ಮತ್ತು ಅದನ್ನು ತಯಾರಿಸಿದಂತಹ ಒಂದು ಕಂಪನಿ ಏನಿದೆ ಅವರ ಮೇಲೆ ಒಂದು ಕೇಸನ್ನು ದಾಖಲು ಮಾಡಿದ್ರು, ಪರಿಹಾರವನ್ನು ಪಡೆದ್ರು. ಆದರೆ ಆ ಪರಿಹಾರಕ್ಕಿಂತ ಹೆಚ್ಚಾಗಿ ಆ ಮಕ್ಕಳಿಗೆ ಆದ ಒಂದು ಅಂಗವೈಕಲ್ಯತೆ ಇದೆಯಲ್ಲ ಅದನ್ನು ಸರಿತುಂಬಿಸೋಕ್ಕೆ ಆದಂಥ ನಷ್ಟವನ್ನು ತುಂಬಿಸೋಕ್ಕೆ ಸಾಧ್ಯವಾಗಲಿಲ್ಲ. ಇದರಲ್ಲೂ ಕೆಲವು ಈ ಥರದ ಅಂಗವೈಕಲ್ಯತೆಯ ಮಕ್ಕಳು ಸಹ ಮುಂದಿನ ದಿನದಲ್ಲಿ ಒಂದು ಅಪರಿಮಿತವಾದ ಪ್ರತಿಭೆಯನ್ನು ತೋರಿಸಿ ಕೆಲವೊಂದು ಕ್ಷೇತ್ರದಲ್ಲಿ ಉನ್ನತವಾದ ಸಾಧನೆಗಳನ್ನು ಸಹ ಮಾಡಿ ವಿಶ್ವವೇ ನಿಬ್ಬೆರಗಾಗುವಂತೆಯೂ ಸಹ ಮಾಡಿದ್ರು. ಆದರೆ ಅತ್ಯಂತ ಪರಿಶ್ರಮದಿಂದ ಮಾಡಿದಂತಹ ಸಂಗತಿ ಇದು ಅಂತ ನಾವು ಹೇಳ್ಬೋದು. ಇತ್ತೀಚಿನ ದಿನದಲ್ಲಿ ಇದು ನಡೆದಿದ್ದು 1957ರಲ್ಲಿ, ಆದರೆ ಇಂದು ಇತ್ತೀಚೆಗೆ 20 ವರ್ಷಗಳ ಹಿಂದೆಯೇ ನಮ್ಮ ಕರ್ನಾಟಕದ, ಅದರಲ್ಲೂ ಆ ಕರ್ನಾಟಕದ ಗಡಿನಾಡು ಪ್ರದೇಶವಾದ ಕಾಸರಗೋಡು, ಇದರ ಸುತ್ತಮುತ್ತ ಎಂಡೋಸಲ್ಫಾನ್ ಎನ್ನುವ ಇದೇ ಥರದ ವಿಕಾರಜನಕದಿಂದಾಗಿ, ಅದು ಬರೀ ವಿಕಾರಜನಕ ಮಾತ್ರವಲ್ಲ, ಅದು ಒಂದು ಕ್ಯಾನ್ಸರನ್ನುಂಟು ಮಾಡುವ ಕಾರ್ಸಿನೋಜನ್ನಾಗೂ ಅದು ಕೆಲಸ ಮಾಡುತ್ತೆ. ಮತ್ತು ನಮ್ಮಲ್ಲಿ ರೂಪಾಂತರವನ್ನು ಉಂಟು ಮಾಡುವ ಮ್ಯೂಟಾಜನ್, ಅದು ಮ್ಯೂಟಾಜನ್ನಾಗಿ, ಟೆರಟೋಜನ್ನಾಗಿ, ಕಾರ್ಸಿನೋಜನ್ನಾಗಿ, ಈ ರೀತಿ ಅತ್ಯಂತ ಪ್ರಬಲವಾದ ವಿಷ ಅಂತಲೇ ನಾವು ಹೇಳ್ಬೋದು, ಎಂಡೋಸಲ್ಫಾನ್ ಅಂತ. ಈ ರೀತಿ ಎಂಡೋಸಲ್ಫಾನನ್ನು ಸಹ ಈ ಒಂದು ಕಾಸರಗೋಡು ಸುತ್ತಮುತ್ತ ಪ್ರದೇಶದಲ್ಲಿ ಬಾಳೆಹಣ್ಣು, ಗೇರು ಹಣ್ಣು ಈ ಥರದ್ದನ್ನು ಪ್ಲ್ಯಾಂಟೇಷನ್ ಮಾಡೋದಕ್ಕೋಸ್ಕರ ಸಾವಿರಾರು ಎಕರೆಗಳಿಗೆ ಈ ಒಂದು ಕ್ರಿಮಿನಾಶಕವನ್ನು, ಕೀಟನಾಶಕ ಅಂತ ನಾವೇನಂತೀವಿ ಅದನ್ನು ಸಿಂಪಡಣೆ ಮಾಡಿದ್ರು. ಅವರಿಗೂ ಸಹ ಅದರ ಬಗ್ಗೆ ಅರಿವಿರಲಿಲ್ಲ. ಕಾರಣ ಇದೊಂದು ಅತ್ಯುತ್ತಮವಾದ ಕೀಟನಾಶಕ ಆಗಿತ್ತು. ಕೀಟಗಳನ್ನು ಸಂಪೂರ್ಣವಾಗಿ ಅದನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವುದಕ್ಕೋಸ್ಕರ ಇದನ್ನು ಬಳಕೆ ಮಾಡಿದ್ರು. ಇದರಿಂದ ಉತ್ತಮವಾದ ಅವರಿಗೆ ಫಸಲು ದೊರಕಿತು. ಯಾವುದೇ ರೀತಿಯ ಕೀಟಗಳಿಂದಾಗಿ ಬೆಳೆ ಹಾನಿಯಾಗಲಿಲ್ಲ. ಆದರೆ ಸಿಂಪಡಿಸಿದ ಈ ರಾಸಾಯನಿಕ ಏನಾಯಿತು, ಗಾಳಿಯಲ್ಲಿ ಸೇರಿತು. ಅದೇ ಥರ ಕುಡಿಯುವ ನೀರಿನಲ್ಲಿ ಅದು ಲೀಚಾಗಿ, ಹಾಗೆ ಮಳೆ ಬಂದಾಗ ಆ ಗಿಡಗಳ ಮೇಲಿರುವ ಈ ರಾಸಾಯನಿಕಗಳು ನಮ್ಮ ಕುಡಿಯುವ ನೀರಿನ ಯಾವುದು ಸೋರ್ಸ್ಗಳಿರುತ್ತೆ ಅಲ್ಲಿ ಹೋಗಿ ಸೇರಿತು. ನೀರಿನಲ್ಲಿ, ಗಾಳಿಯಲ್ಲಿ, ಆಹಾರದಲ್ಲಿ ಎಲ್ಲ ಸೇರಿಕೊಂಡ ಸಂದರ್ಭದಲ್ಲಿ ಇದನ್ನು ಸೇವಿಸುವ ಗರ್ಭಿಣಿಯರು ಗರ್ಭಪಾತಕ್ಕೆ ಒಳಗಾದರು. ಹುಟ್ಟುವ ಮಕ್ಕಳಿಗೆ ಅಂಗವೈಕಲ್ಯತೆ ಉಂಟಾಯಿತು. ಬಹಳಷ್ಟು ಗಂಡಸರಿಗೆ ಬಂಜೆತನ ಬಂತು. ಹುಟ್ಟಿದ ಮಕ್ಕಳು ವಿಕಾರವಾಗಿ ಅಂಗವೈಕಲ್ಯತೆಯನ್ನು ಹೊಂದಿ ಬುದ್ಧಿಮಾಂದ್ಯತೆ, ಅಂಗವೈಕಲ್ಯತೆ, ಈ ರೀತಿ ಗರ್ಭಪಾತ ಆಗ್ಬೋದು. ಬೇಕಾದಷ್ಟು ತೊಂದರೆಗಳನ್ನು ಆ ಭಾಗದ ಜನ ಅನುಭವಿಸಿದ್ರು. ನಂತರ ಅವರಿಗೆ ಗೊತ್ತಾಯಿತು ಇದಕ್ಕೆ ಕಾರಣ ಈ ಒಂದು ರಾಸಾಯನಿಕ ಅಂತ. ಇದು ಟೆರಟೋಜನ್ ಆಗಿ ಸಹ ವಿಕಾರಜನಕವಾಗಿಯೂ ಸಹ ಕೆಲಸ ಮಾಡ್ತು. ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿ ಸ್ತ್ರೀ ಅತ್ಯಂತ ಸೂಕ್ಷ್ಮವಾಗಿರುವ ಈ ಒಂದು ಅವಸ್ಥೆಯಲ್ಲಿ ಅತ್ಯಂತ ಜಾಗೃತರಾಗಿರಬೇಕು. ಕಾರಣ ಅವರು ಸೇವಿಸುವ ಆಹಾರದಲ್ಲಿ ಯಾವುದೇ ರೀತಿಯ ಕಲರಿಂಗ್ ಏಜೆಂಟ್ಗಳು ಇರಬಾರದು, ಪ್ರಿಸರ್ವೇಟಿವ್ಗಳು ಅಂದರೆ ಆಹಾರ ಕೆಡದಂತೆ ಬಳಸುವ ರಾಸಾಯನಿಕಗಳು ಇರಬಾರದು, ಹೆಚ್ಚಿರದಂತೆ ನೋಡ್ಕೋಬೇಕು. ಮತ್ತು ಯಾವುದೇ ರೀತಿಯ ಔಷಧವನ್ನು ವೈದ್ಯರ ಸಲಹೆಯ ಇಲ್ಲದೆ ತಾನೇ ಸ್ವಂತವಾಗಿ ಯಾವುದೋ ಒಂದು ತೊಂದರೆಯಿಂದ ತಕ್ಷಣ ಯಾವುದೇ ರೀತಿಯ ಔಷಧವನ್ನು ಅವರು ಸೇವನೆ ಮಾಡಬಾರದು. ಇದರ ಜೊತೆಯಲ್ಲಿ ಆಹಾರ ಕೆಡದಂತೆ ಇಡುವ ಫುಡ್ ಅಡಿಟಿವ್ಸ್ ಆಗ್ಬೋದು, ಪ್ರಿಸರ್ವೇಟಿವ್ ಆಗ್ಬೋದು, ಆಹಾರಕ್ಕೆ ರುಚಿ ಕೊಡುವ ಫುಡ್ ಅಡಿಟಿವ್ಸ್ಗಳಾಗಿರ್ಬೋದು, ಈ ರೀತಿಯ ಕಲಬೆರಿಕೆಗಳನ್ನು, ರಾಸಾಯನಿಕಗಳನ್ನು ಏನಾದರೂ ಆಹಾರದ ಜೊತೆ ಸೇವನೆ ಮಾಡಿದಾಗ ಬೆಳೆಯುತ್ತಿರುವ ಭ್ರೂಣಕ್ಕೆ ಅದು ಯಾವ ರೀತಿಯ ತೊಂದರೆ ಉಂಟು ಮಾಡುತ್ತೆ, ಅದರ ದೇಹದ ಯಾವ ಅಂಗಾಂಗಗಳ ಬೆಳವಣಿಗೆಗೆ ಇದು ತೊಂದರೆ ಉಂಟು ಮಾಡುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಗರ್ಭಾವಸ್ಥೆ ಅನ್ನುವುದು ಅತ್ಯಂತ ಸೂಕ್ಷ್ಮವಾದ ಸ್ಥಿತಿ. ಸಂಪೂರ್ಣವಾಗಿ ಮಗುವಿನ ಅಂಗಾಂಗಗಳ ಬೆಳವಣಿಗೆ ಆಗಬೇಕಾದರೆ ಅದಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಿದ್ದ ಹಾಗೆ ಅದನ್ನು ನಾವು ನೋಡ್ಕೋಬೇಕು. ಕಾರಣ
ಒಮ್ಮೆ ಈ ಥರ ತೊಂದರೆಯಾದರೆ ಅದನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಅದಕ್ಕೆ ಪೂರಕವಾಗಿ ಕಂಪೆನ್ಸೇಷನ್ ಅಂತ ಎಷ್ಟೇ ಹಣ ದೊರಕಿದ್ರೂ ಸಹ ಈ ಒಂದು ನ್ಯೂನ್ಯತೆ ಏನಿದೆ ಅದನ್ನು ಸರಿಪಡಿಸೋಕ್ಕೆ ಆಗೋದಿಲ್ಲ. ಈ ನ್ಯೂನ್ಯತೆ ಶಾಶ್ವತವಾಗಿ ಉಳ್ಕೊಂಬಿಡುತ್ತೆ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಏನನ್ನಾದರೂ ಸೇವಿಸುವ ಮೊದಲು 10 ಸಲ ಯೋಚನೆ ಮಾಡಿ, ಏನನ್ನಾದರೂ ಕುಡಿಯುವ ಮೊದಲು ಯೋಚನೆ ಮಾಡಿ, ತಾವು ಸೇವಿಸುವ ಆಹಾರದಿಂದ ಬೆಳೆಯುತ್ತಿರುವ ಭ್ರೂಣಕ್ಕೆ ಏನಾದರೂ ತೊಂದರೆ ಆಗುತ್ತಿದೆಯಾ ಅನ್ನುವುದನ್ನು ದೃಢಪಡಿಸಿ ಖಚಿತಪಡಿಸಿ ನಂತರ ಅದನ್ನು ಸೇವನೆ ಮಾಡಿ. ಹೊರಗಡೆಯ ಜಂಕ್ ಆಹಾರ ಸೇವನೆ ಆಗಿರಲಿ, ಹೊರಗಡೆ ದೊರಕುವ ಸಾಫ್ಟ್ ಡ್ರಿಂಕ್ಸ್ಗಳಾಗಿರಬಹುದು, ಹೊರಗಡೆ ದೊರಕುವ ಮಾಂಸಾಹಾರಗಳಾಗಿರ್ಬೋದು, ಇದನ್ನು ಆದಷ್ಟು ಕಡಿಮೆ ಮಾಡಿ ಸಸ್ಯಾಹಾರ, ಹಣ್ಣು, ತರಕಾರಿ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಏನನ್ನಾದರೂ ಸೇವನೆ ಮಾಡಬೇಕಾದ್ರೆ ಬಹಳ ಜಾಗೃತರಾಗಿರಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ಸೇವಿಸುವ ರಾಸಾಯನಿಕಗಳು ವಿಕಾರಜನಕಗಳಾಗಿ ಹುಟ್ಟುವ ಮಗುವಿಗೆ ನಾನಾ ರೀತಿಯ ಅಂಗವೈಕಲ್ಯತೆಯನ್ನು ಉಂಟು ಮಾಡಬಹುದು. ಈ ಅಂಗವೈಕಲ್ಯತೆಯನ್ನು ಸರಿಪಡಿಸಲು, ಈ ನ್ಯೂನತೆಗಳನ್ನು ಸರಿಪಡಿಸಲು ಖಂಡಿತ ಸಾಧ್ಯವಿಲ್ಲ. ಇದಕ್ಕೆ ಯಾವುದೇ ರೀತಿಯ ಔಷಧೋಪಚಾರಗಳೂ ಇಲ್ಲ. ಹಾಗಾಗಿ ಏನನ್ನಾದರೂ ಸೇವಿಸುವ ಮೊದಲು ಎಚ್ಚರಿಕೆ ಅತ್ಯಗತ್ಯವಾಗಿದೆ. ನಮಸ್ಕಾರ.